ಪಾರ್ಟ್ಸ್ ಅಷ್ಟೇನಾ ಅಂತ ಹೇಳಿದ್ರೆ ಖಂಡಿತ ಅಲ್ಲ. ನೀವೇನಾದ್ರೂ ಒಂದು ಹೊಸ ಬ್ಯಾಟ್ರಿ ಪ್ಯಾಕ್ ನೋಡ್ತಾ ಇದ್ರೆ ಅಥವಾ ನಿಮ್ ಬ್ಯಾಟ್ರಿಗೆ ಪ್ರಾಪರ್ ಸರ್ವಿಸ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ವಿ ಡೂ ಸರ್ವಿಸ್ ದ ಬ್ಯಾಟ್ರೀಸ್ ಆಲ್ಸೋ. ನಿಮ್ಗೆ ನಿಮ್ ಬ್ಯಾಟ್ರಿ ಮೈಲೇಜ್ ಬರ್ತಾ ಇಲ್ಲ ಅಥವಾ ನಿಮ್ ಬ್ಯಾಟ್ರಿಗೆ ಅಥವಾ ಹೋಗ್ತಾ ಹೋಗ್ತಾ ಬ್ಯಾಟ್ರಿ ಸಡನ್ ಆಗಿ ಕಟ್ ಆಫ್ ಆಗ್ತಾ ಇದೆ ಅಂತ ಸಿಚುಯೇಷನ್ಸ್ ಅಲ್ಲಿ ನಾವು ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿನ ಕೂಡ ಸರ್ವಿಸ್ ಮಾಡುವಂತದ್ದು. ಸೊ ನೀವೇನ್ ಇಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಸರ್ವಿಸ್ ಬ್ಯಾಟ್ರೀಸು. ಸೊ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿನ ಕೂಡ ಸರ್ವಿಸ್ ಮಾಡ್ಕೊಡ್ತೀವಿ ಅಟ್ ವೆರಿ ಅಫೋರ್ಡಬಲ್ ಪ್ರೈಸ್. ಇವನ್ ನಿಮ್ದು ಬ್ಯಾಟ್ರಿ ವ್ಯಾರಂಟಿ ಇದ್ದು ವ್ಯಾರಂಟಿ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಆ ಬ್ಯಾಟ್ರಿನ ಪ್ರಾಪರ್ ಆಗಿ ಸರ್ವಿಸ್ ಮಾಡ್ಕೊಡ್ತೀವಿ ಅಟ್ ವೆರಿ ರೀಸನಬಲ್ ಪ್ರೈಸ್. ಅಂಡ್ ನೀವೇನು ಇಲ್ಲಿ ಬೇರೆ ಅಥವಾ ನಿಮ್ಗೆ ಏನಾದ್ರು ಒಂದು ಯೂಸ್ಡ್ ಅಥವಾ ಸೆಕೆಂಡ್ ಹ್ಯಾಂಡಲ್ ಬ್ಯಾಟ್ರೀಸ್ ನ ನೀವೇನಾದ್ರು ನೋಡ್ತಾ ಇದೀನಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಇಲ್ಲಿ ನೋಡ್ಬೋದು ಯೂಸ್ಡ್ ಬ್ಯಾಟ್ರೀಸ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇರುತ್ತೆ. ಅಥವಾ ನಿಮ್ಮ ಬಳಿ ಏನಾದ್ರು ಯೂಸ್ಡ್ ಬ್ಯಾಟ್ರೀಸ್ ಓಲ್ಡ್ ಬ್ಯಾಟ್ರೀಸ್ ಇತ್ತು ಅಂತ ಹೇಳಿದ್ರೆ ನಾವು ಅದನ್ನು ಕೂಡ ಪರ್ಚೇಸ್ ಮಾಡ್ತೀವಿ. ಈಗ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಬ್ರಾಂಡ್ಸ್ ಗಳು ಕೂಡ ಇದಾವೆ. ಸೊ ಆ ಎಲ್ಲಾ ಬ್ಯಾಟ್ರಿಯ ಸರ್ವಿಸ್ ಕೂಡ ನಾವು ಮಾಡ್ತೀವಿ. ಮೈಕ್ರಾನಿಕ್ಸ್ ಆಗಿರ್ಬೋದು, ಟ್ರಾಂಟೆಕ್ ಆಗಿರ್ಬೋದು, ಪ್ಯೂರ್ ಇವಿ ಅಥವಾ ಜಿತೇಂದ್ರ, JMT ಅಥವಾ ಸ್ಮಾರ್ಟೆಕ್ ಎಲ್ಲ ಯಾವುದೇ ಹೀರೋ ಯಾವುದೇ ಬ್ಯಾಟ್ರಿ ನಿಮ್ ಬಳಿ ಇದ್ರು ಕೂಡ ನಾವು ಆ ಬ್ಯಾಟ್ರಿನ ಸರ್ವಿಸ್ ಮಾಡ್ತೀವಿ. ಸೊ ಸರ್ವಿಸ್ಗೆ ಅಂತ ಬಂದಾಗ ನಮ್ಮಲ್ಲಿ ಒಂದು ಪ್ರೀಮಿಯಂ ಕ್ವಾಲಿಟಿಯ ಸರ್ವಿಸ್ ನ ನಾವು ಪ್ರೊವೈಡ್ ಮಾಡೋದು ಬ್ಯಾಟ್ರಿ ಸರ್ವಿಸ್ಗೆ ಅಂತಾನೆ ಮೇನ್ ಆಗಿ ಸ್ಪೆಸಿಫಿಕ್ ಆಗಿ. ಸೊ ಯಾಕಂತ ಹೇಳಿದ್ರೆ ನಾವು ಬ್ಯಾಟ್ರಿ ಸರ್ವಿಸ್ ನ ಶುರು ಮಾಡಿದಾಗ 3 ಲೇಯರ್ ಅಲ್ಲಿ ಬ್ಯಾಟ್ರಿನ ಸರ್ವಿಸ್ ಮಾಡೋಂಥದ್ದು. ಸೊ ನೀವೇನ್ ಇಲ್ಲಿ ಲಿಥಿಯಂ ಅಯಾನ್ ಸೆಲ್ಸ್ ನೋಡ್ತಾ ಇದೀರಾ ಇದೆಲ್ಲಾನು ಹೊಸ ಸೆಲ್ಸ್ ಅಲ್ಲೇ ರಿಜೆಕ್ಟೆಡ್ ಸೆಲ್ಸ್ ಅಂತ ನಾವು ಸೆಗ್ರಿಗೇಟ್ ಮಾಡ್ಕೋತೀವಿ. ಸೊ ನಾವು ಬ್ಯಾಟ್ರಿ ಸರ್ವಿಸ್ ಮಾಡಿದಾಗ ಈಚ್ ಅಂಡ್ ಇಂಡಿವಿಜುವಲ್ ಒಂದೊಂದು ಬ್ಯಾಟ್ರಿ ಸೆಲ್ಸ್ ನ ಕೂಡ ನಾವು ಟೆಸ್ಟಿಂಗ್ ಮಾಡಿ ಒಂದು ಕಸ್ಟಮರ್ ಗೆ ಬ್ಯಾಟ್ರಿ ಅಂತ ಹೋದಾಗ ಅವ್ರಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಒಂದು ಹ್ಯಾಪಿ